ಹಾಯ್, ವೆಲ್ಕಮ್ ಟು ಮೈ ಚಾನಲ್. ಎಲ್ರಿಗೂ ಸುಸ್ವಾಗತ. ಇವತ್ತು ನಾನು ಸಿಂಪಲ್ಲಾಗಿ ಮನೆಯಲ್ಲೇ ರೆಸ್ಟೋರೆಂಟ್ ಟೈಪ್ ಆಲೂ ಪರೋಟ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಂಡು ಕೊಡ್ತಾ ಇದ್ದೀನಿ. ಸೊ ಈ ರೀತಿ ನೀಟಾಗಿ ನೀವೇ ಮನೆಯಲ್ಲೇ ಮಾಡ್ಕೊತ ತಿನ್ಬೋದು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವೀಡಿಯೋಸ್. ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ಗೆ ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅವರಿಗೆಲ್ರಿಗೂ ಧನ್ಯವಾದಗಳು ಅಂತ ಹೇಳ್ತಾ ಮುಂದೆ ಇವಾಗ ಏನು ಮಾಡಬೇಕು ಅಂತ ನಾನು ತಿಳಿಸ್ಕೊಂಡು ಕೊಡ್ತೀನಿ. ಈ ವಿಡಿಯೋದಲ್ಲಿ ನೋಡ್ಕೊಳ್ಳಿ. ಒಂದು ಬೇಯಿಸಿರೋ ಅಂತಹ ಆಲೂಗೆಡ್ಡೆನ ನೀವು ತುರ್ಕೋಬೇಕು. ಈ ರೀತಿ ಅಟ್ಲೀಸ್ಟ್ ತುರ್ಕೊಳಕ್ಕಾಗಲಿಲ್ಲ ಅಂತ ಅಂದರೆ ತುಂಬ ಚೆನ್ನಾಗಿ ಬೇಯಿಸ್ಬೇಕು. ಅದನ್ನು ಸ್ಮ್ಯಾಶ್ ಮಾಡಬೇಕು, ತುಂಬ ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು ಆಲೂಗೆಡ್ಡೆನ. ಅದು ತುಂಬ ಚೆನ್ನಾಗಿ ಬೇಯಿಸ್ಕೋಬೇಕು. ನಾವು 2 ಆಲೂಗೆಡ್ಡೆನ ನಾನಿಲ್ಲಿ ಯೂಸ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ನೀಟಾಗಿ ತುರ್ಕೋಬೇಕು. ಮೊದಲನೇದಾಗಿ ನಾನು ಈ ರೀತಿ ಆಲೂಗೆಡ್ಡೆ ಏನು ಬೇಯಿಸಿದ್ನಲ್ಲ ಅದನ್ನೆಲ್ಲ ನೀಟಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಈ ರೀತಿ ತುರ್ಕೊಂಡು ನಾನು ಈ ರೀತಿ ನೀಟಾಗಿ 2 ಆಲೂಗೆಡ್ಡೆನ ಈ ರೀತಿ ಎಲ್ಲ ನೀಟಾಗಿ ಹದ ಮಾಡಿಕೊಂಡೆ. ನಾನಿಲ್ಲಿ 2-3 ಕಪ್ ಆಗುವಷ್ಟು, ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರೋ ನೀವು ಅಷ್ಟು ಜನಕ್ಕೆ ನೋಡಿಕೊಂಡು ಒಂದು 2-3 ಕಪ್ ಆಗುವಷ್ಟು ಈ ರೀತಿ ಪರೋಟದ ಹಸಿಟ್ಟನ್ನ ಹಾಕೋಬೇಕು. ನಾನಿಲ್ಲಿ 4 ಜನಕ್ಕೆ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ನಾನು 2 ಬೌಲ್ ಆಗುವಷ್ಟು ಪರೋಟದ ಹಸಿಟ್ಟನ್ನ ಹಾಕ್ಕೊಂಡಿದ್ದೀನಿ. ಈ ರೀತಿ ನೀರು ಹಾಕ್ಕೋಬೇಕು. ಫಸ್ಟು ಕಮ್ಮಿನೇ ನೀರು ಹಾಕ್ಕೊಂಡು ಯೂಸ್ ಮಾಡ್ಕೊಳ್ಳಿ ನೀವು. ನಾನಿಲ್ಲಿ 1 ಗ್ಲಾಸ್ ಆಗುವಷ್ಟು ನೀರು ಹಾಕ್ಕೊಂಡು ಫಸ್ಟು ಈ ರೀತಿ ನೀಟಾಗಿ ಕಲಿಸ್ಕೊತಾ ಇದ್ದೀನಿ. ಏಕೆಂದರೆ ನೀಟಾಗಿ ಕಲಿಸ್ಕೊಳ್ಬೇಕು ನಾವು. ಫಸ್ಟ್ ಇದೇ ನಾವು ಮಿಸ್ಟೇಕ್ ಮಾಡೋದು, ಅಂಟು ಗಂಟು ಆ ರೀತಿ ಎಲ್ಲ ಮಾಡ್ಕೊಳಕ್ಕೆ ಹೋಗಬಾರ್ದು. ನೀಟಾಗಿ ಕಮ್ಮಿ ನೀರು ಬಿಟ್ಕೊಂಡೆ ನಾವು ನೀಟಾಗಿ ಹಸಿಟ್ಟನ್ನ ನಾವು ಕಲಿಸ್ಕೋಬೇಕು. ಆ್ಯಂಡ್ ನಾನಿಲ್ಲಿ 2 ಬೌಲ್ ಆವಾಗಲೇ ಹೇಳ್ದಂಗೆ ಹಾಕ್ಕೊಂಡಿದ್ದೀನಿ, ದೊಡ್ಡ ಬೌಲಿಂದ. ಆ್ಯಂಡ್ ನಾನಿಲ್ಲಿ 1 ಗ್ಲಾಸ್ ಆಗೋಷ್ಟು ನೀರನ್ನ ಯೂಸ್ ಮಾಡ್ಕೊತಾ ಇದ್ದೀನಿ. ದೊಡ್ಡ ಗ್ಲಾಸ್ ಆಗೋಷ್ಟೇ ಯೂಸ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ನೀಟಾಗಿ ಫಸ್ಟು ಕೈ ಆಡಿಸ್ಕೊಂಡು ನಾವು ಅದೇನು ಹಸಿಟ್ಟಿದೆಯೋ ಅದಕ್ಕೆ ನೀಟಾಗಿ ಎಷ್ಟು ಬೇಕೋ ಅಷ್ಟು ನೀರನ್ನ ನೀವು ಕ್ವಾಂಟಿಟಿ ನೋಡಿಕೊಂಡು ಹಾಕ್ಕೋಬೇಕು. ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರೋ ಅಷ್ಟು ಜನಕ್ಕೆ ನೀವು ಮಾಡ್ಕೋತೀರಾ ಅಂದರೆ 4 ಬೌಲ್ ನೀವು ಹಾಕ್ಕೊತೀರಾ ಅಂದರೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ಕೊಳ್ಳಿ. ಆ್ಯಂಡ್ ಏನು ಗೊತ್ತಾ, ಥ್ಯಾಂಕ್ ಯು ಸೋ ಮಚ್ ಗೈಸ್. ನನಗೆ ಈಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಆ್ಯಂಡ್ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿಗೆ ಶೇರ್ ಮಾಡಿ. ಆ್ಯಂಡ್ ಈ ರೆಸಿಪಿ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಮಧ್ಯಾಹ್ನ ಸಹ ಮಾಡ್ಕೋಬೋದು. ರಾತ್ರಿ ಏನೂ ಇಲ್ಲ ಅಂದಾಗ ರಾತ್ರಿ ಇದೊಂದು ರೆಸಿಪಿ ಸಹ ನೀವು ಮಾಡ್ಕೊಂಡು ತಿನ್ಕೋಬೋದು. ನಾನಿಲ್ಲಿ 2 ಈರುಳ್ಳಿನ ಸಣ್ಣದಾಗಿ ಕತ್ತರಿಸ್ಕೊಂಡಿದ್ದೀನಿ. ಅದನ್ನು ಇದಕ್ಕೆ ಹಾಕ್ಕೊತಾ ಇದ್ದೀನಿ. 2 ಈರುಳ್ಳಿ ತುಂಬ ಸಣ್ಣ ಕಟ್ ಮಾಡ್ಕೊಂಡು ಹಾಕ್ಕೊಳ್ಬೇಕು. ಅದಕ್ಕೆ ನಾನು 2 ಈರುಳ್ಳಿನ ಈ ರೀತಿ ನೀಟಾಗಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಅದಕ್ಕೆ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ನಾನು ಒಂದು 4-5 ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ನಂಗೆ ಖಾರವಾಗಿರಬೇಕು ಅಂತ ಇಷ್ಟ ರೊಟ್ಟಿಗೆ. ಸೊ ನಾನೊಂದು 5 ಮೆಣಸಿನ್ಕಾಯಿ ಪುಟ್ಟಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ನಾನು ಸ್ವಲ್ಪ ಕೊತ್ತಂಬರಿ ಇಷ್ಟ ಆಗೋ ಅಷ್ಟನ್ನ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಹಾಕ್ಕೋಬೋದು. ನಾನಿಲ್ಲಿ ನೆಕ್ಸ್ಟ್ ಏನು ಮಾಡ್ತಾಯಿದ್ದೀನಿ, ಕರಿಬೇವನ್ನ ಸ್ವಲ್ಪ ಇಷ್ಟು ಪುಡಿ ಮಾಡಿಬಿಟ್ಟು ಅದನ್ನು ಹಾಕ್ಕೊಂಡಿದ್ದೀನಿ. ಒಳ್ಳೆ ಟೇಸ್ಟ್ ಕೊಡುತ್ತೆ ಅಂತ. ಸ್ಪೂನ್ ಆಗುವಷ್ಟು ಧನಿಯಾ ಪುಡಿನ ಹಾಕ್ಕೊಳ್ಳಿ. 1 ಸ್ಪೂನ್ ಧನಿಯಾ ಪುಡಿ ಹಾಕ್ಕೊಳ್ಳಿ. ಆ್ಯಂಡ್ ಅದಾದಮೇಲೆ 1 ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕ್ಕೊಳ್ಳಿ. ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ. ಅದಾದಮೇಲೆ ಖಾರ ಪುಡಿ 1 ಸ್ಪೂನ್ ಇಲ್ಲ 2 ಸ್ಪೂನ್ ಸಹ ಹಾಕ್ಕೋಬೋದು. 1 ಚಿಟಿಕೆ ಆಗೋಷ್ಟು ಅರಿಶಿನ ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ನೀವು. ನಾನಿಲ್ಲಿ 2 ಸ್ಪೂನ್ ಆಗುವಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಉಪ್ಪು ಹಾಕ್ಕೋಬೋದು. ಅದಾದಮೇಲೆ ನಾನು ತಿರ್ಗಾ ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಏಕೆ ಅಂದರೆ ರೊಟ್ಟಿ ಅಂದರೆ ತುಂಬ ಜನ ಇಷ್ಟಪಡ್ತಾರೆ. ಮನೇಲಿ ದೊಡ್ಡವರಿಂದ ಚಿಕ್ಕವರವರೆಗೂ ಈ ರೀತಿ ಮಾಡ್ಕೊಂಡು ಕೊಟ್ಟರೆ ಮಕ್ಕಳು ಅಂತೂ ತುಂಬ ಇಷ್ಟಪಡ್ತಾರೆ. ಆ್ಯಂಡ್ ಪರೋಟ ಥರನೇ ರೊಟ್ಟಿ ಇದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನೀವು ಮಾಡ್ಕೊಂಡು ತಿನ್ಬೋದು. ಈ ರೀತಿ ನೋಡಿ ನಾನು ನೀಟಾಗಿ ಕಲಿಸ್ತಾ ಇದ್ದೀನಲ್ಲ, ಅದ್ರದ್ದು ಲಿಕ್ವಿಡ್ ಥರ ಬಂದರೆ ಇನ್ನೂ ಒಳ್ಳೆಯದೇ. ಬಿಕಾಸ್ ನಾವು ದೋಸೆಗೆ ಮಾಡ್ತೀವಲ್ಲ ಆ ರೀತಿ ಹಾಕೋ ಥರ ಇದ್ದು. ಆ್ಯಂಡ್ ನಾನು ಏನು ಪೊಟೇಟೊನೋ ಈ ರೀತಿ ಮಾಡ್ಕೊಂಡು ಇಟ್ಕೊಂಡಿದ್ನೋ ಅದನ್ನು ಇದಕ್ಕೆ ಮಿಕ್ಸ್ ಮಾಡಬೇಕು. ಇವಾಗ ಈ ರೀತಿ ಎಲ್ಲ ಆದಮೇಲೆ ಪೊಟೇಟೊನ ಇದ್ರೊಳಗಡೆಗೆ ಹಾಕಬೇಕು. ಅದಾದಮೇಲೆ ನಾನು 1 ಕಪ್ ಆಗುವಷ್ಟು ಕಡಲೆನ ಹಾಕ್ಕೊತಿದ್ದೀನಿ. ಕಡಲೆ ಹಿಟ್ಟು ಹಾಕ್ಕೊಳ್ಳೋದ್ರಿಂದ ಅದು ಒಂದು ಸ್ವಲ್ಪ ಗಟ್ಟಿ ಬರಲಿ ಅಂತ ಹಾಕ್ಕೊಂಡಿದ್ದೀನಿ. ಬಿಕಾಸ್ ಬೇರೆ ಡಿಫ್ರೆಂಟಾಗಿ ಇದು ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ. ರೊಟ್ಟಿನ 2 ತಿನ್ನೋರು 4 ತಿನ್ನೋ ಥರ ಆಗುತ್ತೆ. ಇದು ತುಂಬ ಚೆನ್ನಾಗಿದೆ ರೊಟ್ಟಿ.
ನಾನಿವಾಗ ಅದಕ್ಕೆ ಇದಕ್ಕೆ ಒಂಚೂರು ನೀರು ಹಾಕ್ಕೊತಾ ಇದ್ದೀನಿ. ಬಿಕಾಸ್ ನಾನು ಕಡಲೆ ಹಾಕ್ಕೊಂಡ್ನಲ್ಲ, ಕಡಲೆ ಹಿಟ್ಟು ಹಾಕ್ಕೊಂಡಿದ್ದಕ್ಕೆ ಒಂದು ಸ್ವಲ್ಪ ನಾನು ಅದಕ್ಕೆ ತಕ್ಕಷ್ಟು ನೀರು ಹಾಕ್ಕೊತಾ ಇದ್ದೀನಿ. ಈ ರೀತಿ ನೀಟಾಗಿ ನೀವು ಕಲಾಯಿಸ್ಕೊಬೇಕು. ಆ್ಯಂಡ್ ಯಾವುದೇ ರೀತಿ ಗಂಟಾಗದಿರೋ ಥರ ನೀಟಾಗಿ ನೀವು ಕೈಯಲ್ಲೇ ಆರಾಮ್ಸೆ ಮಾಡ್ಕೋಬೋದು. ನೋಡ್ತಾ ಇದ್ದೀರಲ್ಲ, ಈ ರೀತಿ ನೀಟಾಗಿ ಮಾಡ್ಕೊಳ್ಳಿ. ಆ್ಯಂಡ್ ಮಧ್ಯಾಹ್ನ ಟಿಫನ್ಗೂ ಒಳ್ಳೆ ರೆಸಿಪಿ ಇದು. ಮಾರ್ನಿಂಗ್ಗೆ ಬ್ರೇಕ್ಫಾಸ್ಟ್ಗೂ ಅಷ್ಟೇ, ಡಿನ್ನರ್ಗೂ ಅಷ್ಟೇ. ಆ್ಯಂಡ್ ಒಂದೊಂದು ರೊಟ್ಟಿ ಈ ರೀತಿ ಪರೋಟ ಥರ ಮಾಡಿಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಆಲೂ ಪರೋಟ ಅಂದರೆ ಕೇಳಲೇಬೇಡಿ, ತುಂಬ ಇಷ್ಟಪಡ್ತಾರೆ. ತುಂಬ ಅಂದರೆ ತುಂಬ ತಿಂತಾರೆ ಇಷ್ಟಪಟ್ಟು ಇದನ್ನ. ಆ್ಯಂಡ್ ಈ ರೀತಿ ನೀವು ಮಕ್ಕಳು ಮಾಡ್ಕೊಂಡು ಕೊಟ್ರು ತುಂಬ ಇಷ್ಟಪಡ್ತಾರೆ. ಕೇಳಿ ಬೇಕಾದ್ರೆ ಇನ್ನೊಂದು ಸತಿನೂ ಮಾಡಿಸ್ಕೊಂಡು ತಿಂತಾರೆ. ಆ್ಯಂಡ್ ರೆಡಿ ಆಯಿತು ಇದೆಲ್ಲ. ನಾನಿವಾಗ ಅದಕ್ಕೆ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಈ ರೀತಿ ಎಣ್ಣೆ ಹಾಕ್ಕೋಬೇಕು. 1 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ಳಿ ನೀವು. ಆ್ಯಂಡ್ ಅದು ಹೆಂಚು ನೀಟಾಗೆ ಒಂದು 5 ಮಿನಿಟ್ಸ್ ಬಿಡಬೇಕು ನೀವು. ಯಾಕಂದರೆ ಹೆಂಚು ಎಷ್ಟು ಚೆನ್ನಾಗಿ ಕಾಯುತ್ತೋ, ನಾವು ಹಾಕೋದು ರೊಟ್ಟಿ ಆಗಿರ್ಬೋದು, ಚಪಾತಿ ಮಾಡಿಕೊಂಡ್ರೆ ಅದು ಅಷ್ಟೇ, ದೋಸೆಗೂ ಅಷ್ಟೇ, ಹೆಂಚು ನೀಟಾಗಿ ಕಾಯ್ದಿದ್ರೇ ನಾವು ಮಾಡಿಕೊಂಡಾಗ ಅದು ಆರಾಮ್ಸೆ ಎತ್ತಕ್ಕೆ ಸಾಧ್ಯ. ಸೊ ಇಲ್ಲಿ ಹೆಂಚು ನೀಟಾಗಿ ಕಾಯಬೇಕು. ನಾನು ಒಂದು 5 ನಿಮಿಷ ಹೆಂಚು ಕಾಯೋದಕ್ಕೆ ಬಿಟ್ಟಿದ್ದೀನಿ. ಆ್ಯಂಡ್ ಇವಾಗ ಏನು ಮಾಡ್ತೀನಿ ಅಂದರೆ ಅದೆಲ್ಲ ರೆಡಿಯಾಗಿತ್ತು. ಸೊ ನಾನು ಇವಾಗ ಏನು ಮಾಡ್ತೀನಿ, ಒಂದು ಚೌಟಲ್ಲಿ ಈ ರೀತಿ ನೀಟಾಗೆ ಹಾಕ್ಕೊಬೇಕು, ದೋಸೆ ಟೈಪೇ. ಆ್ಯಂಡ್ ಏನಂದರೆ ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ ಇದು. ಆ್ಯಂಡ್ ನಾನು ಹೇಳ್ದಂಗೆ ಮೊದಲೇ ಹೆಂಚು ತುಂಬ ಚೆನ್ನಾಗಿ ಕಾಯ್ದಿರಬೇಕು. ಕಾಯಲಿಲ್ಲ ಅಂತ ನಾವು ಹಾಗೆ ಹಾಕಿದ್ರೆ ಅದು ನೀಟಾಗಿ ಎತ್ಕೊಳ್ಳೋ ಟೈಮಲ್ಲಿ ಬರಲ್ಲ. ಸೊ ನಾವು ನೀಟಾಗಿ ಹೆಂಚು ಕಾಯಿಸ್ಕೊಂಡು ಈ ರೀತಿ ನಾವು ಒಂದು ರೌಂಡ್ ಶೇಪಲ್ಲಿ ನಾವು ಹಾಕ್ಕೋಬೇಕು. ಆ್ಯಂಡ್ ಕೈಯಲ್ಲಿ ಸಹ ತಟ್ಕೊತಾರೆ, ಅವರು ಸಹ ಆ ರೀತಿ ಮಾಡ್ಕೊಂಡು ತಿನ್ಬೋದು. ಆ್ಯಂಡ್ ತುಂಬ ಚೆನ್ನಾಗಿ ಬೇಯಬೇಕು. ಒಂದು 5 ನಿಮಿಷದಿಂದ ಒಂದು 6 ನಿಮಿಷ 7 ನಿಮಿಷ ಚೆನ್ನಾಗಿ ಬೇಯಬೇಕು. ಚೆನ್ನಾಗಿ ಬೆಂದ್ರೇ ಇದು ಟೇಸ್ಟಿಯಾಗಿರುತ್ತೆ. ಸೊ ನಾನು ಇವಾಗ ಹಾಕ್ಕೊಂಡಿದ್ದೀನಿ. 1 ಸ್ಪೂನ್ ಎಣ್ಣೆ ಸಹ ಹಾಕ್ಕೊತಾ ಇದ್ದೀನಿ ಅದಕ್ಕೆ. ನೀವು ಎಣ್ಣೆ ಹಾಕ್ಕೊಳ್ಳಲ್ಲ ಅಂದರೆ ತುಪ್ಪ ಯೂಸ್ ಮಾಡೋರು ಸಹ ತುಪ್ಪ ಯೂಸ್ ಮಾಡ್ಕೋಬೋದು. ಆ್ಯಂಡ್ ಬೆಣ್ಣೆ ಯೂಸ್ ಮಾಡೋರು ಸಹ ಅವರು ಹಾಕ್ಕೋಬೋದು ಬೆಣ್ಣೆನೇ. ಆ್ಯಂಡ್ ಈ ರೀತಿ ನೀಟಾಗಿ ಅದ್ರ ಸುತ್ತ ಹಾಕ್ಕೋಬೇಕು ನೀವು ಆಯಿಲ್ನ. ನೋಡಿ ಈ ರೀತಿ ನೀಟಾಗಿ ಬೇಯಬೇಕು. ಆ್ಯಂಡ್ ಏನಂದರೆ ರೊಟ್ಟಿ ತುಂಬ ಅಂದರೆ ತುಂಬ ಆರಾಮ್ಸೆ ಮಾಡ್ಕೋಬೋದು ನಾವು ಮನೆಯಲ್ಲೇ. ಈ ರೀತಿ ಆರೋಗ್ಯವಾಗಿರೋ ಅಡುಗೆ ನಾವು ಕಲ್ತ್ಕೊಂಡು ಮಾಡ್ಕೊಂಡಿಲ್ಲ ಅಂದರೆ ಇದು ತುಂಬ ವೇಸ್ಟ್ ಆಗುತ್ತೆ. ಮನಿ ವೇಸ್ಟ್ ಮಾಡಿ ನಾವು ಹೋಟೆಲಿಗೆ ಎಲ್ಲ ಖರ್ಚು ಮಾಡ್ಕೊಳ್ಳೋದ್ರಿಂದ ಈ ರೀತಿ ನಾನು ಹಾಕಿದ್ದೀನಿ ನೋಡಿ. ಈ ರೀತಿ ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ. ಇನ್ನೂ ಬೇಯಬೇಕು. ರೊಟ್ಟಿಗಳೇ ಆಗಲಿ ಯಾವಾಗಲೇ ಆಗಲಿ ಅದು ಮಾಡ್ಕೊಳ್ಳೋ ಟೈಮಲ್ಲಿ ನಾವು ಹೆಂಚು ಅದೇ ಆವಾಗಲೇ ಹೇಳ್ದಂಗೆ ಅದು ನೀಟಾಗಿ ಬೇಯಲಿಲ್ಲ ಅಂದರೆ ಬರೋದೇ ಇಲ್ಲ. ನಾನು ಫಸ್ಟೇ ಚೆನ್ನಾಗಿ ಬರ್ತಿದ್ದೆ ನಾನು, ಯಾಕಂದರೆ ಆ ಹೆಂಚು ಆವಾಗಲೇ ಹೇಳ್ದಂಗೆ ನೀಟಾಗಿ ಕಾಯಿಸಿದ್ದೀನಿ ನಾನು. ನೋಡ್ತಾ ಇದ್ದೀರಲ್ಲ, ಆಲ್ರೆಡಿ ಎಲ್ಲ ಆಗಿದೆ. ಇನ್ನೂ ಒಂದು 5 ನಿಮಿಷ ಇದು ಈ ರೀತಿ ಆಗಬೇಕು. ತೋರಿಸ್ತೀನಿ ರೀ. ಆ್ಯಂಡ್ ಕಂಪ್ಲೀಟ್ಲಿ ಆಲೂ ಪಲಾವ್ ಅದು ಇದು ಎಂತ ಎಲ್ಲ ತಿನ್ಕೊತೀರ. ತುಂಬ ಅಂದರೆ ಆಲೂಗೆಡ್ಡೆಲಿ ತುಂಬ ವೆರೈಟಿ ಸಹ ಮಾಡ್ಕೋಬೋದು ನಾವು. ಈ ರೀತಿ ರೊಟ್ಟಿ ಆರಾಮ್ಸೆ ಈಸಿಯಾಗಿ ಮಾಡ್ಕೋಬೋದು ನಾವು ಮನೆಯಲ್ಲೇ. ಆ್ಯಂಡ್ ರೆಡಿನೂ ಸಹ ಆಯಿತು. ಒಂದು 10 ಮಿನಿಟ್ಸಲ್ಲಿ ನೀವು ಮನೆಯಲ್ಲೇ ಈ ರೀತಿ ಮಾಡ್ಕೋಬೋದು. ನೋಡಿ ಈ ರೀತಿ ನೀಟಾಗಿ ಕಾಯ್ತಾ ಇದೆ. ಅದಕ್ಕೆ ಈರುಳ್ಳಿ ಹಾಕಿರೋದು, ಆ ಫ್ಲೇವರ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ನೀವು ಅಂದರೆ ಯಾವುದಕ್ಕೆ ಆಗಲಿ ಒಂದು ಸ್ವಲ್ಪ ನಾವು ಜಾಸ್ತಿ ಮಾಡ್ಕೊಳ್ಳಿ. ನಿಮ್ಮ ಮನೇಲಿ ಜಾಸ್ತಿ ಜನ ಇದ್ದೀರ ಇಲ್ಲ ಕಡಿಮೆ ಜನ ಇದ್ದೀರ ಅಂದರೆ ಕಡಿಮೆನೇ ಮಾಡ್ಕೋಬೋದು. ಈಗ ನೋಡ್ತಾ ಇದ್ದೀರಲ್ಲ, ಆಲ್ಮೋಸ್ಟ್ ಎಲ್ಲ ರೆಡಿಯಾಗಿದೆ. ಎಷ್ಟು ಆರಾಮ್ಸೆ ಮನೆಯಲ್ಲೇ ಮಾಡ್ಕೋಬೋದು. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿದೆ. ನೋಡ್ತಾ ಇದ್ದೀವಿಲ್ಲ ಕಲರ್ ಯಾವ ರೀತಿ ಬಂದಿದೆ ಅಂತ, ಒಂಚೂರು ಕಿತ್ತೋಗಿಲ್ಲ ಏನಿಲ್ಲ. ಆ್ಯಂಡ್ ನಾನು ಇದಕ್ಕೆ ಮೊಸರು ಇದೆಯಲ್ಲ, ಗಟ್ಟಿ ಮೊಸರನ್ನ ನೆಂಚ್ಕೋತಾ ಇದ್ದೀನಿ. ನೀವು ಗ್ರೀನ್ ಚಟ್ನಿ ಸಹ ಮಾಡ್ಕೊಬೋದು ಆರಾಮ್ಸೆಗೆ. ನೋಡ್ತಾ ಇದ್ದಿಲ್ಲ, ಇನ್ನೂ ಒಂದು ಹಾಕ್ಕೊತಾ ಇದ್ದೀನಿ. ಆ್ಯಂಡ್ ನನಗಂತೂ ಇದು ತುಂಬ ಅಂದರೆ ತುಂಬ ಇಷ್ಟ ಆಯಿತು. ನೋಡ್ತಾ ಇದ್ದೀರಲ್ಲ, ಎಷ್ಟು ಚೆನ್ನಾಗಿ ಮನೇಲೇ ಮಾಡ್ಕೋಬೋದು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವೀಡಿಯೋಸ್.